ಹೊಳೆನರಸೀಪುರ ಪಟ್ಟಣದ ಪಿಎಂ ಶ್ರೀ ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಆಯೋಜಿಸಿದ ಮಕ್ಕಳ ಸಂತೆ, ಗಣಿತ ಮೇಳ ಹಾಗೂ ಮೆಟ್ರಿಕ್ ಮೇಳದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು. ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ, ಆತ್ಮವಿಶ್ವಾಸ ಮತ್ತು ಕಲಿಕೆ ಆಸಕ್ತಿ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಮಕ್ಕಳು ತರಕಾರಿ, ಹಣ್ಣುಗಳು ಹಾಗೂ ವಿವಿಧ ಉಪಹಾರ ವಸ್ತುಗಳನ್ನು ಮಾರಾಟ ಮಾಡಿ ಲಾಭ ನಷ್ಟದ ಗಣಿತವನ್ನು ಪ್ರಾಯೋಗಿಕವಾಗಿ ಕಲಿತರು ಅಂತ ಮುಖ್ಯ ಶಿಕ್ಷಕ ರಾಜು ಪಿ ತಿಳಿಸಿದರು. ಒಂದು ಚಟುವಟಿಕೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮೆಟ್ರಿಕ್ ಮೇಳ ಅಂದರೆ ಮಕ್ಕಳ ಸಂತೆಯನ್ನು ಹಮ್ಮಿಕೊಂಡು ಮಕ್ಕಳು ತಾವು ಈ ಮುಂದಿನ ಜೀವನಕ್ಕೆ ಅವರು ಅನುಕೂಲವಾಗುವಂತೆ, ಈಗ ಉದ್ಯೋಗವನ್ನೇ ಅವರು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅವರು ಯಾವ ರೀತಿ ಜೀವನವನ್ನು ನಿರ್ವಹಣೆ ಮಾಡಬೇಕು, ವ್ಯಾವಹಾರಿಕ ಜ್ಞಾನ, ನಿತ್ಯ ಜೀವನದಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಹೇಗೆ ಅವರು ಅಳವಡಿಸ್ಕೋಬೋದು ಅಂತ ಈ ಚಟುವಟಿಕೆ ಮಕ್ಕಳು ತಮ್ಮ ಸ್ವಂತ ಜೀವನ ರೂಪಿಸಿಕೊಳ್ಳೋಕ್ಕೆ ಅನುಕೂಲಕರವಾದ ಒಂದು ಸಂಖ್ಯೆಯಾಗಿರ್ತದೆ. ವ್ಯವಹಾರಕ್ಕೆ ಮತ್ತು ಅವರ ಜೀವನ ಅಭಿವೃದ್ಧಿಗೋಸ್ಕರ ಸ್ವಂತ ಉದ್ಯೋಗದಲ್ಲಿ ಭಾಗವಹಿಸಲು ಮಕ್ಕಳಿಗೆ ಅನುಕೂಲಕರವಾಗಿದೆ. ಈ ಒಂದು ಸಂತೆ ಮಕ್ಕಳಿಗೆ ಭಾಳ ಅನುಕೂಲಕರವಾದಂಥ ಒಂದು ಅವ್ರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಂತ ಕೂಡೋದು, ಮಾಡಿಸೋದು, ಕಳೆಯೋದು, ಈ ಲೆಕ್ಕಗಳ ಬಗ್ಗೆ ಈ ಸಂತೆ ಮುಖಾಂತರ ಅವರಿಗೆ ಯಾವ ರೀತಿಯ ಅವರು ಬದುಕು ಕಲಿಬೇಕು ಅನ್ನೋದು ರೂಪಿಸೋಗ್ತದೆ. ಹಾಗೂ ಮಕ್ಕಳಲ್ಲಿ ಈ ಒಂದು ಸಂತೆಯ ಅಭಿವೃದ್ಧಿ ಬಗ್ಗೆ ಯಾವ ರೀತಿಯನ್ನು ಮುಂದೆ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಜೀವನ ಮಾಡಬೇಕು, ಸಾಧಿಸಬೇಕು ಅನ್ನೋದು ಯಾವತ್ತೂ ಸರ್ಕಾರಿ ಸಿಗಲ್ಲ. ಮಕ್ಕಳು ಅಭಿವೃದ್ಧಿಗೋಸ್ಕರ ಈ ಒಂದು ಸಂತೆಯನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಕೋಟೆ ಶಾಲೆಯಲ್ಲಿ. ಸೊ ಇದೊಂದು ಇಲಾಖೆಯ ಒಂದು ಆದೇಶದಂತೆ ಈ ಒಂದು ನಮ್ಮ ಶಾಲೆಯಲ್ಲಿ ಒಂದು ಗಣಿತ ಆಂದೋಲನಕ್ಕೆ ಪೂರಕವಾದಂಥ ಒಂದು ಚಟುವಟಿಕೆಯಾಗಿದೆ ಮತ್ತು ಕ್ರಿಯಾಶೀಲತೆಯನ್ನು ತರುತ್ತೆ ಮತ್ತು ಇದೊಂದು ಪ್ರಾಯೋಗಿಕವಾದಂತಹ ಚಟುವಟಿಕೆಯಾಗಿದೆ. ಮತ್ತು ಮಕ್ಕಳಲ್ಲಿ ಕಲಿಕೆಯನ್ನು ಪ್ರೇರೇಪಿಸೋದಕ್ಕೋಸ್ಕರ ಇದೊಂದು ಶಾಲಾ ವತಿಯಿಂದ ಶಾಲಾ ಆಡಳಿತ ಇದನ್ನು ಹಮ್ಮಿಕೊಂಡಿದೆ. ಮಕ್ಕಳಲ್ಲಿ ಒಂದು ಕೂಡೋದು, ಕಳಿಯೋದು, ಸಂಕಲನ, ಭಾಗಾಕಾರ, ಒಂದು ಮೂಲ ಕ್ರಿಯೆಗಳ ಒಂದು ಪರಿಕಲ್ಪನೆಯಾಗಿದೆ. ಮತ್ತು ಹೇಳಿಕೆ, ಇಳಿಕೆ ಮತ್ತು ಆದಾಯ ಮತ್ತು ಏನು ಲಾಭ ನಷ್ಟ, ಈ ಥರ ಸುಮಾರು 10 ಹಲವು ಸಾಮರ್ಥ್ಯಗಳ ಒಂದು ಕಲಿಕೆಯನ್ನು ಪೂರಕವಾಗಿ ಒಂದೇ ದಿನದಲ್ಲಿ ಶಾಲೆ ಎಲ್ಲ ಮಕ್ಕಳು ಅವರು ಮೂಲತಃ ಅವರೇ ಬೆಳೆದು ತಂದಂಥದ್ದು, ಅವರೇ ಅನುಭವಿಸಿ ಕಲಿಯುವಂಥದ್ದು, ಅವರೇ ಇದನ್ನು ಪ್ರಾತ್ಯಕ್ಷಿಕವಾಗಿ ಅನುಭವಿಸುವಂಥದ್ದು ಮತ್ತು ಜೀವನದಲ್ಲಿ ವೃತ್ತಿಯ ಬಗ್ಗೆ ಒಂದು ಕಾನ್ಸೆಪ್ಟನ್ನು ತಗೊಳ್ಳುವಂಥದ್ದು, ಇನ್ನೂ ಹಲವು ಒಂದು ಸಾಮರ್ಥ್ಯವು ಈ ಒಂದು ಚಟುವಟಿಕೆ ಆಧಾರಿತವಾಗಿ ನಮ್ಮ ಶಾಲಾ ವತಿಯಿಂದ ಹಮ್ಮಿಕೊಂಡಿದ್ದು, ಮಕ್ಕಳ ಕಲಿಕೆಗೆ ಪೂರಕವಾಗಿ ಇಲ್ಲಿಯ ಆಡಳಿತ ಮತ್ತು ಶಿಕ್ಷಕರು ಇದಕ್ಕಾಗಿ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿದ್ದು, ಅದಕ್ಕಾಗಿ ಶಾಲೆ ವತಿಯಿಂದ ಮಕ್ಕಳಿಗೆ ಮತ್ತು ಪೋಷಕರಿಗೆ ಸೂಕ್ತ ನಿರ್ದೇಶನ ನೀಡಿ ಸಂಬಂಧಿಸಿದಂತೆ ಚಟುವಟಿಕೆಯನ್ನು ಇಲಾಖೆಯ ಒಂದು ನಿಯಮದ ಮೇರೆಗೆ ನಮ್ಮ ಶಾಲೆಯಲ್ಲಿ ಇಂದು ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಶಾಲಾ ವತಿಯಿಂದ ಎಲ್ಲವೂ ಸಂಭ್ರಮ ಮತ್ತು ಆದರದಿಂದ ಇದನ್ನು ಹರ್ಷಿಸ್ತಾ ಇದ್ದೇವೆ. ಧನ್ಯವಾದಗಳು.